ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಇವತ್ತು ನಾನು ಶುಕ್ರವಾರದ ನನ್ನ ಒಂದು ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ, ಅದು ಹೇಗೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ತುಪ್ಪದ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ತುಪ್ಪದ ದೀಪನೇ ಬೆಳಗ್ಸೋದು. ಈ ಬೇರೆ ಯಾವುದ್ಯಾವುದೋ ಎಣ್ಣೆ ತಂದು ಇದು ಮಾಡೋದಕ್ಕಿಂತ ಈ ರೀತಿಯಾಗಿ ತುಪ್ಪದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ನಾವೆಲ್ಲೆಲ್ಲೋ ಖರ್ಚು ಮಾಡ್ತೀವಲ್ವ, ಅದನ್ನು ಒಂದು ಸ್ವಲ್ಪ ದೇವರಿಗೋಸ್ಕರ ಒಂದು ತುಪ್ಪ ತರಲಿಕ್ಕಾಗಲ್ವ. ಖಂಡಿತ ಪ್ರಯತ್ನ ಪಟ್ಟರೆ ಹಾಗೇ ಆಗುತ್ತೆ. ಪ್ರಯತ್ನ ಪಟ್ಟು ನೋಡಿ ತುಪ್ಪದಲ್ಲೇ ದೀಪ ಮಾಡಿ ತುಪ್ಪದ ದೀಪ ಮನೇಲಿ ಬೆಳಗ್ಸೋದು ತುಂಬಾ ಒಳ್ಳೆಯದು. ನೀವು ಇದು ನೋಡ್ತಾ ಇರೋದು ಜಾವದ್ ಪೌಡರು. ಜಾವದ್ ಪೌಡ್ರ್ ಅಂದರೆ ಏನು ಅಂದರೆ, ಇದು ಒಂಥರ ಸುಗಂಧ ಬರುತ್ತೆ. ಇದನ್ನು ಹೂಗಳಿಂದ ಮಾಡಿರ್ತಾರೆ. ಇದು ಜಾವದ್ ಪೌಡ್ರು ದೀಪದ ಒಳಗಡೆ ಹಾಕಿ ಆ ಒಂದು ಹಬೆಗೆ ಅದೇನಾಗುತ್ತೆ, ಸುಡುತ್ತೆ. ಆ ಸುಟ್ಟಾಗ ಆ ಒಂದು ಪರಿಮಳ ಕೂಡ ಮನೆಯಲ್ಲಿ ಬರುತ್ತೆ. ಅದು ಬಂದಷ್ಟು ಏನಾಗುತ್ತೆ ಅಂದರೆ ನಮ್ಮ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಮತ್ತು ಹಾಗೆ ಮನಸ್ಸು ಕೂಡ ಆ ವಾಸನೆಯಿಂದ ಏನೋ ಒಂಥರ ನಿಮಗೊಂದು ಫೀಲಿಂಗ್ಸ್ ಬಂದೇ ಬರುತ್ತೆ. ಇದಾದಮೇಲೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಕೂಡ ಏನಂದರೆ ನಮ್ಮ ಮನೆ ರಕ್ಷಣೆಗೆ ಮತ್ತು ಯಾರದೇ ಒಬ್ಬರದ್ದು ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಈ ಲವಂಗ ಸುಟ್ಟ ಹಾಗೆ ಅದು ಕೂಡ ಸುಡುತ್ತೆ ಅಂತ ಹೇಳಿ ಒಂದು ಸಂಪ್ರದಾಯ ಇದೆ. ಅದಾದಮೇಲೆ ನಾನು ದೀಪನ ಯಾವುದೇ ಬೆಂಕಿ ಕಡ್ಡಿಯಿಂದ ನಾನು ಅಂಟಿಸ್ಲಿಕ್ಕೆ ಹೋಗಲ್ಲ. ಈ ರೀತಿ ಇನ್ನೂ ಒಂದು ಹತ್ತಿಲೆ ದೀಪ ಮಾಡ್ಕೊಳ್ತೇನೆ. ಅದರಿಂದ ನಾನು ದೀಪನ ಅಂಟಿಸ್ತೇನೆ. ಒಂದು ಸತಿ ದೀಪನ ಮಾಡಿಕೊಂಡು ದೀಪ ಅಂಟಿಸಿದ್ಮೇಲೆ ಅದನ್ನ ದಪ್ಪ ಮಾಡೋದು, ಸಣ್ಣ ಮಾಡೋದು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸತಿನೇ ಹಾಕೋಕ್ಕಿಂತ ಮುಂಚೆನೇ ನಿಮಗೆ ಹೇಗೆ ಬೇಕೋ ಅದು ಮಾಡ್ಕೊಳ್ಳಿ. ದೀಪ ಅಂಟಿಸಿದ್ಮೇಲೆ ಪದೇ ಪದೇ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಬೆಂಕಿ ಪೊಟ್ಟಣನ ದೇವ್ರ ಮನೆಯಲ್ಲಿ ದೇವರ ದೀಪಕ್ಕೆ ಡೈರೆಕ್ಟಾಗಿ ಅಂಟಿಸ್ಬಾರ್ದು. ಇಲ್ಲಿ ನೋಡಿ, ಈ ರೀತಿಯಾಗಿ ಹೂವು ಇಟ್ಟು ಅದಕ್ಕೆ ಅಕ್ಷತೆ ಹಾಕಬೇಕು, ಹಾಗೆ ಬಿಡಬಾರ್ದು. ಮತ್ತು ಸಂಜೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮತ್ತೆ ನಾವು ಹೊಸ ದೀಪನ ಹತ್ತಿನ ಹಾಕಿ ನಾವು ಪೂಜೆ ಮಾಡಬೇಕು. ಆ ಉರಿದೋಗಿರೋದು ಹತ್ತಿ ಎಲ್ಲನೂ ತೆಗೆದು ದೀಪನ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ನಾವು ತುಪ್ಪ ಹಾಕಿ ಹತ್ತಿ ಹಾಕಿ ಪೂಜೆ ಮಾಡಬೇಕಾಗತ್ತೆ. ಮತ್ತು ಬೇರೆ ಅಕ್ಷತೆ ಪ್ರತಿಯೊಂದನ್ನು ಅಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಹೇಗೆ ನಾವು ಒಂದು ತಟ್ಟೆಯಲ್ಲಿ ಒಂದು ಸತಿ ಊಟ ಮಾಡಿದ್ಮೇಲೆ ಅದನ್ನು ತೊಳೆದೇ ತಿಂತೀವಿ ಅಲ್ವಾ, ಮತ್ತು ಅದೇ ತಟ್ಟೆಯಲ್ಲಿ ನಾವು ತಿನ್ನಲ್ಲ. ಹಾಗೆಯೇ ದೇವ್ರ ಪೂಜೆಯಲ್ಲೂ ಕೂಡ ಹತ್ತಿ ಒಂದು ಸತಿ ಸುಟ್ಟೋದ್ಮೇಲೆ ಬೇರೆ ಹತ್ತಿ ಹಾಕಿ ಮಾಡಬೇಕು. ಅದಾದಮೇಲೆ ನಾನು ಸಂಜೆ ಕನಕದಾರ ಸ್ತೋತ್ರ ಹೇಳ್ಕೊಂಡೆ. ಹೀಗಾಗಿತ್ತು ನನ್ನ ಒಂದು ವ್ಲಾಗ್. ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.